ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವು ಇವತ್ತು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಒಳ್ಳೆ ವೆಜಿಟೇರಿಯನ್ ಅಡುಗೆ ಮಾಡಬೇಕು. ಅದು ನಾನು ಮಾಡಲ್ಲ, ಒಬ್ರನ್ನ ಕರೆಸ್ತೀನಿ. ಆಲ್ರೆಡಿ ಒಂದು ಸಿಹಿ ಅಡುಗೆ ಮಾಡಿದ್ದಾರೆ. ಇವತ್ತು ಒಂದು ಪನ್ನೀರ್ ಬಟರ್ ಮಸಾಲ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಅವ್ರ ಕೈ ಅಡುಗೆ ನೋಡಿ ತುಂಬ ಜನ ಕೇಳಿದರು. ಇವತ್ತು ಖುಷಿಪಟ್ಟು ಇನ್ನೊಂದು ಸಲ ಕರೆದಿದ್ದೀನಿ. ಬನ್ನಿ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ. ಏನು ಮೇಡಮ್ ನಿಮ್ಮದು ಕಾಮೆಂಟ್ಸು, ವೆಜ್ ಅಡುಗೆ ಇದು ಮಾಡಿದ್ದು ಸಿಹಿ ಪೊಂಗಲ್ಲು ತುಂಬ ಜನ ಭಾಳ ಹೊಗಳ್ತಾಯಿದ್ರು. ನಂಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಿಮ್ಗೆ ಒಂದ್ಸಲ ರಿಕ್ವೆಸ್ಟ್ ಮಾಡಿದೆ, ಮೇಡಮ್ ಇನ್ನೂ ಒಂದು ಸಲ ಬಂದ್ಬಿಟ್ಟು ತಾಯಿ ಅನ್ನಪೂರ್ಣೇಶ್ವರಿ ಥರ ಇನ್ನೊಂದು ಒಳ್ಳೆ ಅಡುಗೆ ಮಾಡಿಬಿಡಿ ಅಂದೆ. ಸೊ ನನಗೆ ನೀವು ಆ ಕೆಲಸದ ಶೆಡ್ಯೂಲಲ್ಲಿ ಅಡುಗೆ ಮಾಡ್ತೀರಾ ಅಂತಲೇ ಒಂದೇ ಗೊತ್ತಿತ್ತು. ಆದರೆ ನೀವು ಇಂಟೀರಿಯರ್ ಎಲ್ಲ ಮಾಡಿಸ್ತಾ ಇದ್ದೀರಾ, ಈವೆಂಟ್ಸ್ ಎಲ್ಲ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದೀರಾ ಅಂತಂದರು. ತುಂಬ ಖುಷಿ ಆಯಿತು. ಆ ಬ್ಯುಸಿಲು ಒಂದು ಅಡುಗೆ ಮಾಡಬೇಕು ಅನ್ನೋ ಅದೊಂದು ಖುಷಿ ಅಲ್ವಾ? ಸೊ ಇವತ್ತು ಬಂದಿದ್ದೀರಾ. ನೀವು ಪನ್ನೀರ್ ಬಟರ್ ಮಸಾಲ ಮಾಡ್ತೀನಿ ಅಂದರೆ ನಿಮಗೆ ಏನೇನು ಸಾಮಗ್ರಿ ಬೇಕೋ ಎಲ್ಲ ತಂದುಬಿಟ್ಟಿದ್ದೀನಿ. ಇನ್ನೇನಿದ್ರು ರುಚಿಯಾಗಿ ನೀವು ಮಾತಾಡಿಕೊಂಡು ನಿಮ್ಮ ಈವೆಂಟ್ಸ್ಗಳಲ್ಲಿ ಏನೇನು ಮಾಡ್ತೀರಾ, ನೀವು ಆ ಬ್ಯುಸಿ ಶೆಡ್ಯೂಲಲ್ಲೂ ಮನೆಯಲ್ಲೂ ಮಕ್ಕಳು ನೋಡಿಕೊಂಡು ಒಂದು ಒಳ್ಳೊಳ್ಳೆ ರುಚಿಯಾದ ಅಡುಗೆ ಕೊಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಕೇಳಿದ್ದೆ. ನಾನು ರುಚಿ ನೋಡಿದ್ದೆ. ಇವತ್ತು ನಮ್ಮ ಅಡುಗೆ ಮನೇಲಿ ನಿಮ್ಮ ಅಡುಗೆ ಮಾಡಿಸ್ಬಿಡ್ತೀನಿ. ಈಗ ನಾನಂತೂ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ನೀವು ಪನ್ನೀರ್ ಬಟರ್ ಮಸಾಲ ಮಾಡ್ತೀನಿ ಅಂದರೆ ಸೊ ನೋಡಿ, ಪಾನ್ ರೆಡಿ ಇದೆ, ಬೆಣ್ಣೆ ರೆಡಿ ಇದೆ. ನೀವು ಏನೇನು ಬೇಕಾಗಿದೆ ಎಲ್ಲ ಸಾಮಗ್ರಿ ಇದೆಯಾ ನೋಡ್ಕೊಬಿಡಿ ಒಂದ್ಸಲ. ಎಲ್ಲ ಇದೆ ಅಣ್ಣ. ಮೊದಲಿಗೆ ಬೆಣ್ಣೆ ಬೇಕು, ಓಕೆ, ಟೊಮ್ಯಾಟೊ, ಓಕೆ, ಈರುಳ್ಳಿ, ಓಕೆ, ಅಚ್ಕಾರದ ಪುಡಿ, ಓಕೆ, ಇದು ಫುಲ್ ಫ್ಯಾಟ್ ಕ್ರೀಮ್, ಇದು ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಓಕೆ, ಕ್ಯಾಶು, ಓಕೆ, ಅಂದ್ರೆ ಕಾಜು, ಶುಗರು, ಸಾಲ್ಟು, ಕಸೂರಿ ಮೇಥಿ, ಓಕೆ, ಆಮೇಲೆ ಗರಂ ಮಸಾಲ. ಇನ್ನೊಂದು ಮೇನ್ ಐಟಮೇ ಮರ್ತ್ಬಿಟ್ರಿ ನೀವು, ಪನ್ನೀರು. ಅದೇ ಪನ್ನೀರ್ ಬಟರ್ ಮಸಾಲ ಮಾಡುವಾಗ ಪನ್ನೀರ್ ಇಲ್ಲ ಅಂದ್ರೆ ಕೆಲಸ ಮಾಡೋಕ್ಕಾಗತ್ತಾ? ಈಗ ಇದು ಆಲ್ಟರ್ನೇಟ್ ಆಗು ಮಾಡ್ಕೋಬಹುದಣ್ಣ. ಪನ್ನೀರ್ ಇಲ್ಲ ಅಂದ್ರೂ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡು ಚಿಕನ್ ಬಟರ್ ಮಸಾಲ ಎಲ್ಲ ನೋಡಿ. ಈಗ ಸಿಹಿ ಮಾಡೋದು ಏನಿರುತ್ತೆ, ಖಾರನೂ ಮಾಡ್ಬೋದು. ಖಾರ ಮಾಡಿದ ಅಡುಗೆಯಲ್ಲಿ ಸಿಹಿನೂ ಮಾಡ್ಬೋದು. ಏನು ಕಷ್ಟ ಇಲ್ಲ. ಇದಿಲ್ಲ ಅದು ಹಾಕೋದು, ಅದಿಲ್ಲ ಅಂದರೆ ಇದು ಹಾಕೋದು, ಅಡುಗೆ ಮಾಡಿ ತಿನ್ನಿಸ್ಬಿಡೋದೆ. ಈಗ ನೋಡಿ, ನಾನು ಪಾನ್ ತಂದ್ಬಿಟ್ಟಿದ್ದೀನಿ, ಇಲ್ಲಿ ಇಟ್ಬಿಡ್ತೀನಿ. ಈಗ ದೀಪಾಲಂಕಾರನೂ ನಾನೇ ಬೆಳಗಿಸ್ಬಿಡ್ತೀನಿ. ನಿಮ್ಗೆ ಏನೇನು ಬೇಕು ಅಂತ ನಿಧಾನಕ್ಕೆ ನೀವು ಕಾರ್ಯಗತಗೊಳಿಸಿ. ಸೊ ಫಸ್ಟ್ ಬಟರ್ ಹಾಕೋಬೇಕು. ಬಟರಾ? ಇದು ಫುಲ್ ಅಡುಗೆ ಬಟರ್ ಅಲ್ಲೇ ಮಾಡೋದು. ಹೌದೌದು, ಬಟರ್. ಇದು ಪನ್ನೀರ್ ಬಟರ್ ಮಸಾಲ ಅಂದಮೇಲೆ ಬಟರ್ ಅಲ್ಲೇ ಮಾಡೋದು, ನೋ ಆಯಿಲ್. ಆಮೇಲೆ ನಮ್ಮ ಮನೆಯಲ್ಲಿ ಮೇನ್ ಏನಂದ್ರೆ ಅಣ್ಣ, ಎಲ್ಲಾರ್ಗು ಬಾಯಿ ತರಕಾರಿ ಸಿಗಬಾರ್ದು. ಓಕೆ, ಎಲ್ಲ ಫ್ರೈ ಆಗಿರ್ಬೇಕು. ಸೊ ಇದು ನಾನು ಒಂದ್ 2-3 ಕಡೆ ನೋಡ್ಕೊಂಡು ಕಲ್ತಿರೋ ಅಂತದ್ದು. ಇದು ನಂದು ಡಿಶ್ ಇದು. ಓಕೆ ಓಕೆ ಓಕೆ. ಒಟ್ಟಲ್ಲಿ ಇಷ್ಟು ಶೆಡ್ಯೂಲ್ ಬಿಸಿ ಇದ್ದೀರಾ, ಆದ್ರೂ ಈ ಅಡುಗೆ ಎಲ್ಲ ಮಾಡ್ತಾ ಇದ್ದೀರಾ. ಅಡುಗೆ ಅನ್ನೋದು ಪ್ಯಾಷನ್ ಅಣ್ಣ ನನಗೆ. ನಾನು ಚಿಕ್ಕ ವಯಸ್ಸಿಂದಾನು ಅಡುಗೆ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ನನ್ನ ಮಮ್ಮಿ, ನಾನು ಮುಂಚೆ ಹೇಳ್ದಂಗೆ ಮಮ್ಮಿ, ಅಕ್ಕ, ನಮ್ಮ ಅಜ್ಜಿ ಎಲ್ಲರ ಕಡೆಯಿಂದಾನು ಕಲ್ತ್ಕೊಂಡ್ ಬಂದಿದ್ದೀನಿ. ಇದನ್ನ ಯಾವುದೋ ಒಂದು ಹೋಟೆಲಲ್ಲಿ 2-3 ಕಡೆ ನೋಡಿದ್ದೀರಾ? ಇದು ತಿಂದ್ಬಿಟ್ಟು ಆಮೇಲೆ ನನ್ನ ಡಿಶ್ ನಾನು ಟ್ರೈ ಮಾಡ್ಕೊಂಡಿರೋದು. ಅದೇ ಥರ ಬಂದಿದೆ, ಅದಕ್ಕಿಂತ ಆಕ್ಚುಲಿ ಚೆನ್ನಾಗಿ ಬಂದಿದೆ. ಸೊ ಈಗ ಮನೇಲಿ ಎಲ್ಲರೂ ಇದನ್ನ ಬಿಟ್ಟು ಇನ್ನೆಲ್ಲೂ ತಿನ್ನಲ್ಲ ಪನ್ನೀರ್ ಬಟರ್ ಮಸಾಲ. ಸೊ ಬೆಣ್ಣೆ ಕಾದಿದೆ. ಓಕೆ ಮೇಡಮ್. ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಎಷ್ಟು ಹಾಕಿದ್ದೀರಾ ಮೇಡಮ್ ಈರುಳ್ಳಿ? ಇದೊಂದು 2 ಈರುಳ್ಳಿ ಇದೆ. 2 ಈರುಳ್ಳಿ, ಒಂದು 50 ಗ್ರಾಮ್ ಬೆಣ್ಣೆ. ಹೌದು, 2 ಈರುಳ್ಳಿ. ಬೆಣ್ಣೆಲೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು. ಇದೊಂದು ಚೂರು ಟ್ರಾನ್ಸ್ಲೂಸೆಂಟ್ ಅಂದ್ರೆ ಒಂಚೂರು ಕಲರ್ ಬಂದಂಗೆ. ಓಕೆ ಓಕೆ ಮೇಡಮ್. ಒಂದು ಯಾವುದೋ ಒಂದು ಒಳ್ಳೆ ಒಂದು ಫಾರ್ಮ್ ಹೌಸ್ ಮಾಡಿದ್ರಂತೆ? ಹೌದಣ್ಣ, ಒಂದು ದೊಡ್ಡಬಳ್ಳಾಪುರಲ್ಲಿ ಒಂದು ಇಂಟೀರಿಯರ್ ಪ್ರಾಜೆಕ್ಟ್ ತಗೊಂಡಿದ್ವಿ. ಅದನ್ನ ಈಗ ಮುಗಿಸಿದೀವಿ. ಈಗ ಇನ್ನೊಂದು ವಾರದೊಂದು ಕೆಲಸ ಇದೆ. ಸೊ ಅದು ಹ್ಯಾಂಡ್ ಓವರ್ ಕೊಟ್ರೆ ಅದು ಮುಗಿಯುತ್ತೆ. ಆಮೇಲೆ ಇನ್ನೂ ಒಂದೇನೋ ಕೇಳ್ಪಟ್ಟನಪ್ಪ, ವಿಷ್ಣುವರ್ಧನ್ ಅವ್ರ ಸಮಾಧಿ ಏನೋ ಮಾಡ್ತಾ ಇದ್ದೀರಾ? ಅದು ನನ್ನ ಕಸಿನ್ ಅವರು ಎಲ್ಲ ಸೇರಿಸಿ ಡಿಸೈನ್ ಮಾಡಿರೋದು. ಸೊ ಅದನ್ನು ತುಂಬಾ ಚೆನ್ನಾಗಿ ಅದನ್ನು ಸಹಭಾಗಿತ್ವದಲ್ಲಿ ಮಾಡ್ತಾ ಇದ್ದೀರಾ? ಹೌದು. ನೋಡಿ, ಇಷ್ಟು ಬ್ಯುಸಿ ಇಟ್ಕೊಂಡು ನೋಡಿ, ಬೆಳಿಗ್ಗೆ ಎಲ್ಲ ಅಲ್ಲಿ ಮನೇಲಿ ಕೆಲಸ, ಮಕ್ಳಿಗೆ ಊಟ ಸ್ಕೂಲಿಗೆ ಕಳಿಸ್ಬೇಕು, ಕಾಲೇಜಿಗೆ ಕಳಿಸ್ಬೇಕು, ಅಡುಗೆನೂ ಮಾಡಬೇಕು, ಈ ಕಡೆ ಕೆಲಸನೂ ಮಾಡಬೇಕು. ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಬಂದು ನಮ್ಮ ಮನೇಲಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ನೀವೇನಂತೀರ ಹೇಳಿ ಮೇಡಮ್ ನಿಮ್ಮ? ಥ್ಯಾಂಕ್ ಯು ಅಣ್ಣ. ನಮ್ಮನ್ನು ಕರೆದು ಇಲ್ಲಿ ನೀವು ಪ್ರೋತ್ಸಾಹಿಸ್ತಾ ಇರೋದು, ಇಟ್ ಈಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ನಮ್ಮವ್ರಿಗೆಲ್ಲ ಕರೆದು ಮಾಡಿಸೋದು ಪ್ರತಿಯೊಬ್ರು ಯಾರಿಗೆ ಇಷ್ಟ ಇರುತ್ತೆ. ನಾವು ನಿಮ್ಮ ಅಡುಗೆ ನೋಡಿ ಕಲ್ತಿದ್ದೀವಿ, ಇದೇ ರೀತಿಯಲ್ಲಿ ನಾವು ಕಲ್ತಿದ್ದೀವಿ. ಸೊ ಎಲ್ಲರಿಗೂ ತೋರಿಸ್ಕೊಡೋಣ ಅಂತ ಒಂದು ಪ್ರಯತ್ನ. 100% ನೋಡಿ, ನಾನು ಇವತ್ತು ಯೂಟ್ಯೂಬಲ್ಲಿ ತೋರಿಸಿ ಲಕ್ಷಾಂತರ ಜನ ಮಾತಾಡ್ತಾರೆ, ಎಲ್ಲಿ ಸಿಕ್ಕಿದ್ರು ಭಾವನೆಗಳಿಂದ ಮಾತಾಡ್ತಾರೆ. ಅಡುಗೆ ಅನ್ನೋದೇ ಫಸ್ಟ್ ಮನುಷ್ಯನ ಹಸುವನ್ನ ತಿನ್ನಿಸೋಂಥದ್ದು. ಒಂದು ರುಚಿಯಾಗಿ ಮಾಡಿಕೊಡ್ರಿ, ಏನು ಸಿಂಪಲಾಗಿ ಒಂದು ಅಡುಗೆ ಮಾಡಿಕೊಡ್ತೀರಾ ಚಂದ್ರು ಅವರೇ, ಎಷ್ಟು ಈಸಿ ಇರುತ್ತೆ ಅಂತಾರೆ. ಪ್ರತಿಯೊಬ್ಬರು ನಿಮ್ಮನೇಲಿ ನೀವೇನನ್ನ ಅಡುಗೆ ಮಾಡಬೇಕು, ನಮ್ಮ ಕಿಚನಲ್ಲಿ ಬಂದು ಅಡುಗೆ ಮಾಡ್ತೀನಿ ಅಂದರೆ ಪ್ರತಿಯೊಬ್ಬರು ಬರ್ಬೋದು, ರುಚಿಯಾದ ಅಡುಗೆ ಮಾಡ್ಬೋದು. ನಮ್ಮದು ನಂಬರು ಕೆಳಗಡೆ ಬರ್ತಾ ಇರುತ್ತೆ, ನೋಡ್ತಾ ಇರ್ಬೋದು. ಬೇಕು ಅಂದರೆ ಕರೆ ಮಾಡಿ, ನಾನೇ ಸ್ವೀಕರಿಸ್ತೀನಿ.
ನೀವು ಏನು ಅಡುಗೆ ಮಾಡ್ತೀರಿ ಅಂತ ಒಂದು ಸಲ ಕಳಿಸಿ ಮಾಡೋಣ, ಖುಷಿಯಾಗಿ ತೋರಿಸೋಣ. ಇವ್ರು ನಮ್ಮ ಸ್ನೇಹ ಬಾಂಧವ್ಯದಿಂದ ಇವ್ರ ಹಸ್ಬೆಂಡ್ ನಂಗೆ ತುಂಬ ಕ್ಲೋಸ್ ಫ್ರೆಂಡು. ಇವರು ತುಂಬ ಖುಷಿಪಟ್ಟರು ನೀವು ಯೂಟ್ಯೂಬಲ್ಲಿ ಒಂದು ಅಡುಗೆ ಮಾಡಲೇಬೇಕು ಅಂತ. ಇದು 2ನೇ ಅಡುಗೆ ಮಾಡ್ತಾಯಿದ್ದಾರೆ. ಸ್ವಲ್ಪ ಧಗೆ ಆಗ್ತಿದ್ದಿಲ್ಲ, ಫ್ಯಾನ್ ಹಾಕೋಕ್ಕಾಗಲ್ಲ. ಆದರೂ ಅಡುಗೆ ಮನೆಯಲ್ಲಿ ಒಂದು ಚಿಮ್ನಿ ಇಲ್ಲ, ಒಂದು ಹೊಸ ಚಿಮ್ನಿನೂ ಹಾಕ್ಬಿಡ್ತೀವಿ. ಓಕೆ ಮೇಡಮ್. ನೆಕ್ಸ್ಟ್ ಸಾಮಗ್ರಿ ಮೇಡಮ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಳ್ಳಿ ಮೇಡಮ್. ಅಲ್ಲೇ ಎಲ್ಲ ಸ್ಪೂನಲ್ಲೇ ಇದೆ. ನಮ್ಮ ಹುಡುಗರು ಹೋಗಿದ ತಕ್ಷಣ ಅಲ್ಲೇ ಸಾಯಿಸ್ಬಿಡ್ತಾರೆ. ಏನು ಮಾಡೋಣ, ಹಣೆ ಬರ. ಶುಂಠಿ ಬೆಳ್ಳುಳ್ಳಿ ಟೇಬಲ್ ಸ್ಪೂನ್ ಅಷ್ಟು. ಓಕೆ ಮೇಡಮ್. ಅದಾದ್ಮೇಲೆ ಮೇಡಮ್ ಇದೊಂಚೂರು ಫ್ರೈ ಆಗಿ ಆ ವಾಸನೆ ಹೋಗಬೇಕು, ಫ್ಲೇವರ್ ಹೋಗ್ಬಿಡ್ಬೇಕು. ಹೌದು, ಹಸಿ ವಾಸನೆ ಯಾವತ್ತೂ ಇರಬಾರ್ದು. ಇಲ್ಲಾಂದ್ರೆ ಹಂಗೆ ಹಾಕೊಂಡು ರುಬ್ಬಿಡ್ಬೋದು. ನಾವು ಹೋಟ್ಲ್ಗಳೆಲ್ಲ ಈರುಳ್ಳಿನ ಬೀಚ್ಬಿಡೋದು, ಹಂಗೆ ರುಬ್ಬಿಡ್ತಿದ್ವಿ. ಇವಾಗ ನೋಡಿ ನೀವು ಬೆಣ್ಣೆಲ್ಲೇ ಫ್ರೈ ಮಾಡಿ. ಹೌದು, ಆಯ್ತು ಮೇಡಮ್. ಒಂಚೂರು ಹೋಗಿದೆ. ಆಯ್ತು ಮೇಡಮ್. ಸೊ ಈಗ ಇದು ಎಷ್ಟು ಟೊಮೊಟೊ ಹಾಕಿದ್ರಿ ಮೇಡಮ್? ಒಂದು 3 ಟೊಮೆಟೊ ಹಾಕಿ. 3 ಟೊಮೊಟೊ. ಇದಕ್ಕೆ ಟೊಮೊಟೊ ಈರುಳ್ಳಿನೇ. ಹೌದು, ಇದೇ ಮೇನ್ ಇಂಗ್ರೀಡಿಯೆಂಟ್. ಈಗ ನೀವೇ ಎಲ್ಲ ಇದೆಲ್ಲ ಈವೆಂಟ್ಸ್ ಎಲ್ಲ ನೀವೇ ಮಾಡ್ತೀರಿ ನಿಮ್ಮ ಸಿಂಗಲ್ ಆಗಿ? ಈವೆಂಟ್ಸು ನಾನು ಮುಂಚೆ ಮಾಡ್ತಿದ್ದೆ ಅಣ್ಣ. ಸೊ 15 ಇಯರ್ಸ್ ಇಂದ ನಾನು ಈವೆಂಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆ. ಸೊ ನಾನು ಒಂದು ಲಾಸ್ಟ್ ಅಂದರೆ ನಾನು ಸಿಂಗಾಪುರ್ ಬೇಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಓಕೆ ಓಕೆ. ಸೊ ಈಗ ನಮ್ಮ ಚಿಕ್ಕೋಳಾದ್ಲು ಅಂತ ಅದನ್ನ ಬಿಟ್ಟಿದ್ದೀನಿ. ಸೊ ರಘು ಜಾಸ್ತಿ ಇಂಟೀರಿಯರ್ಸು, ಕನ್ಸ್ಟ್ರಕ್ಷನ್ಸು, ರೋಡ್ಸ್ ಎಲ್ಲ ಮಾಡೋದ್ರಿಂದ ಸೊ ಅವ್ರನ್ನ ಸಪೋರ್ಟ್ ಮಾಡಿಕೊಂಡು ನಾನೀಗ ಇಂಟೀರಿಯರ್ ಸ್ಟಾರ್ಟ್ ಮಾಡ್ಕೊಂಡಿರೋದು. ಮಾಡಿ ಮೇಡಮ್, ಒಳ್ಳೇದಾಗಲಿ. ನೀವು ಈ ಬಿಸಿ ಶೆಡ್ಯೂಲಲ್ಲಿ ಯಾವಾಗಲೂ ಬ್ಯುಸಿಯಾಗಿರ್ಬೇಕು. ಹೆಣ್ಮಕ್ಳು ಇವತ್ತು ಸ್ಟ್ರಾಂಗ್ ಗುರು ಅಂತಾರೆ. ನೀವು ಸ್ಟ್ರಾಂಗಾಗಿ ಇರಬೇಕು, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರಬೇಕು. ಇನ್ನು ಮುಂದೆ ಹೋಗೋದನ್ನ ನೋಡ್ತಾ ಇರ್ಬೇಕು, ನಾವು ಖುಷಿ ಪಡಬೇಕು ಅಲ್ವಾ? ಹೌದು. ಮನೇಲಿ ಕೂತ್ಕೊಂಡ್ರೆ ಬೋರ್ ಆಗುತ್ತೆ, ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗುತ್ತೆ. ಇವಾಗ ನಾವು ಬಿಸಿ ಮಾಡಿ ಇಟ್ಕೊಂಡ್ರೆ ಯಾವತ್ತೂ ಅಷ್ಟೇ ನಮ್ಗೆ ಇರೋ ದಿನ ನಾವು ಬ್ಯುಸಿಯಾಗಿರ್ಬೇಕು. ಹೌದು, ಅವಾಗಲೇ ನಮಗೂ ಒಂದು ಆಕ್ಟಿವಿಟೀಸ್ ಇರುತ್ತೆ. ಹೌದು. ಇಲ್ಲ ಮನೆಯಲ್ಲೇ ಲೇಜಿಯಾಗಿ ಕೂತ್ಕೊಬಿಟ್ರೆ ಪ್ರಪಂಚ ನೋಡ್ಬೇಕು ನಾವು. ಪ್ರಪಂಚ ನೋಡಿದಾಗ ಏನೇನೋ ತಿಳ್ಕೊಳ್ಬೇಕಾಗಿರೋದು ನೂರಾರು ಥರ ವಿಧಾನಗಳಿವೆ. ಹೊರಗಡೆ ಬರ್ಬೇಕು ನಾವು. ನಾವು ಮನೆ ಒಳಗಡೆ ಮುಂಚೆ ಎಲ್ಲ ಹೆಣ್ಮಕ್ಳು ಗೂಡಲ್ಲಿ ಅಂತ ಇದ್ರು. ಇವತ್ತು ಇಡೀ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಇದೆ. ಹೌದು. ನೀವು ಒಂದು ಸಿಂಪಲ್ ಆಗಿ ಒಂದು ಹ್ಯಾಂಡ್ ರೈಟಿಂಗ್ ಕ್ಲಾಸ್ ತಗೋಬಹುದು, ಇಲ್ಲ ಒಂದು ಕ್ಯಾಲಿಗ್ರಫಿ ಕ್ಲಾಸ್ ತಗೋಬಹುದು, ಟ್ಯೂಷನ್ಸ್ ತಗೋಬಹುದು. ಬೇಕಾದಷ್ಟು ಆಪರ್ಚುನಿಟಿ ಇದೆ, ಮುಂಚೆ ತರ ಇಲ್ಲ ಈಗ. ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೆಣ್ಣೆ ಜೊತೆಗೆ ಚೆನ್ನಾಗಿ ಬೇಯ್ತಾ ಇದೆ. ಹೌದಣ್ಣ. ಸೊ ನೆಕ್ಸ್ಟ್ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕಬೇಕು. ಖಾರದ ಪುಡಿ ಎಲ್ಲ ಕಾಶ್ಮೀರಿ ಚಿಲ್ಲಿ ಅಂತಾರೆ. ಹೌದು. ಈಗ ಅದನ್ನೇ ನಾವು ಅಚ್ಚ ಖಾರದ ಪುಡಿ, ಅಚ್ಚ ಕನ್ನಡದಲ್ಲಿ. ಹೌದು. ಇದಕ್ಕೆ ಒಂಚೂರು ಸಾಲ್ಟು. ಓಕೆ ಮೇಡಮ್. ಈಗಲೇ ಆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗ್ಬಿಡ್ಬೇಕು. ಇದು ಹಾಕ್ತಾ ಇರ್ಬೇಕಾರೆ ಇದಕ್ಕೆ ಒಂದು ಕೈ ಹಿಡಿಯಷ್ಟು ಕಾಜು. ಇದು ಅಳತೆ. ಹೌದು, ಅಳತೆ. ಈಗ ಇದನ್ನ ಏನು ಮಾಡಬೇಕು? ಹಿಂಗೇನೆ ಮಸಾಲೆ ಹಾಕ್ಬಿಡೋದಾ? ಇಲ್ಲ ಅಣ್ಣ, ಇದನ್ನ ಈಗ ಒಂಚೂರು ಸಕ್ಕರೆ ಹಾಕಬೇಕು. ಶುಗರ್, ಹೌದು. ಆ ಸಿಹಿ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಖಾರ ಮತ್ತೆ ಇದಕ್ಕೆ. ಒಂಚೂರು ನೀರು ಹಾಕಿ ಸ್ವಲ್ಪನಾ ರುಬ್ಬವಾಗ ಹಂಗೆ ಹಾಕ್ಬಿಡೋಣ? ಬೇಡ ಅಣ್ಣ, ಇದು ಫುಲ್ ಮ್ಯಾಶ್ ಆಗಬೇಕು. ಸೊ ಈಸಿಯಾಗಿ ಇದಾಗುತ್ತೆ. ಸಾಕಾ? ಇನ್ನೊಂಚೂರು. ಹಾಂ ಸಾಕು. ಏನೋ ಬರಬೇಕು ಹೊರ ಪ್ರಪಂಚಕ್ಕೆ, ನಾವೇನೋ ಒಂದು ಬೆಳಕಲ್ಲಿ ಕಾಣ್ತಾ ಇರಬೇಕು. ಅದು ನಮ್ಗೆ ತುಂಬ ಖುಷಿ ಆಗುತ್ತೆ. ಅದು ಇವತ್ತು ಹೆಣ್ಮಕ್ಳು ಬರಬೇಕು, ಹೊರಗಡೆ ಬರ್ತಾ ಇರಲಿಲ್ಲ. ನಮ್ಮ ಮನೆಗಳಲ್ಲೆಲ್ಲ ಅವಾಗ 8th 10th ಲಾಸ್ಟು ಅಂತ ಇದ್ರು. ಇವತ್ತು ನೋಡಿದ್ರೆ ಪ್ರಪಂಚ ಬೆಳೆದಿರೋದು ನೋಡ್ತಾ ಇದ್ರೆ ಎಲ್ಲಾನು ಗಂಡಸರಿಗಿಂತ ಹೆಂಗಸ್ರೆ ಮುಂದೆ ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ. ಲೇಜಿಗಳಿಗೆ ಏನೂ ಇಲ್ಲ. ಅಯ್ಯೋ ಕೆಲಸ ಇಲ್ಲ ಅನ್ನೋರು ಕೆಲಸ ಇದ್ದೇ ಇದೆ. ಏನೇ ಇದ್ರೂ ನಾವು ಇಂಟ್ರೆಸ್ಟ್ ಇಂದ ಮಾಡಿದ್ರೆ ಎಲ್ಲದಕ್ಕೂ ಒಂದು ದಾರಿ ಅಂತ 100%. ನಾನು ಹೋಟ್ಲು ಮಾಡಿದಾಗ ನನ್ನ ಪ್ರೊಫೆಷನಲ್ ಮೇಕಪ್ ಬಿಟ್ಟು ಹೋಟ್ಲು ಮಾಡಿದೆ. ಎಲ್ಲ ಬೈದರು, ಏನಕ್ಕೆ ಬೇಕು ಅಂದರು. ಇವತ್ತು ನಾವು ಅದರಿಂದ ಡೆವಲಪ್ ಆಗಿಲ್ವಾ? ಹಂಗೆ ಯಾವತ್ತು ನಮ್ಮ ಕೆಲಸ ಸ್ವಯಂ ಉದ್ಯೋಗಂ ಪುರುಷ ಲಕ್ಷಣ ನಮಗೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಶ್ರಮ ಪಟ್ಟರೆ ಪ್ರತಿಫಲ ಇದ್ದೇ ಇರುತ್ತೆ. ಇವತ್ತೇ ಲಾಭ ಇವತ್ತೇ ಇದಲ್ಲ, ಮೆಟ್ಲತ್ತಿದ್ರೆ ಲಾಭ ಬಂದೇ ಬರುತ್ತೆ. ಈಗ ಪನ್ನೀರ್ ಬಟರ್ ಮಸಾಲೆಗೆ ರುಬ್ಬಕ್ಕೆ ಹೋಗ್ಬಿಟ್ಟು ಬಾಣಲಿ ಮಾತ್ರ ಬಂದಿದೆ. ಹಳ್ಳಿಯವರು ರುಬ್ಬೋದನ್ನು ತಗೊಬರ್ತಾರೆ. ಈಗ ದೀಪಾಲಂಕಾರ ಬೆಳಗಿಸೋಣ. ಅಣ್ಣ ರುಬ್ಬಿದ್ದನ್ನು ತಗೊಂಬಂದ್ಬಿಡೋಣ. ಹಲ್ದಿ ಮಾಮ ಬೇಗ ಬಂದ್ಬಿಡಪ್ಪ. ಕರೆಕ್ಟಾಗಿ ರುಬ್ಬಿದ್ದಾರೆ ಮೇಡಮ್. ಒಳ್ಳೆ ಕೆಲಸಗಾರ ಆ ವಿಷಯದಲ್ಲಿ.
ಇವರು ಅವರಿಬ್ಬರು ಒಂದೇ ಫ್ಲೈಟಲ್ಲಿ ಬಂದಿದ್ದು ಮೇಡಮ್. ಸೊ ಇದನ್ನ ಹಾಕೊಂತೀನಿ ಅಣ್ಣ. ಹಾಕಿ ಮೇಡಮ್, ಹಾಕಿ ಮೇಡಮ್, ಹಾಕಿ. ಹಾಂ, ಚೆನ್ನಾಗಿ ಬಂದು ಕಲರೆಲ್ಲ ಚೆನ್ನಾಗಿ ಬಂದು. ಕಲರೇ ಬೇಕಾಗಿಲ್ಲ, ಕಲರೇ ಬೇಕಾಗಿಲ್ಲ. ಮೀನ್ ಏನಂದರೆ ಈಗ ಎಲ್ಲರೂ ಆ ಕಲರ್ಸ್ ಹಾಕಿ ಕೆಂಪಗಿರೋ ಬದಲು ಈಗ ಪನ್ನೀರ್ ಇದೆಲ್ಲ ನ್ಯಾಚುರಲ್ ಕಲರ್. ಅಷ್ಟು ನೋಡಿ. ಟೊಮೊಟೊ ರುಬ್ಬಿದ್ರಿ, ಈರುಳ್ಳಿ ಹಾಕಿದ್ದೀರಾ, ಹೌದು ಚಿಲ್ಲಿ ಪೌಡ್ರ್ ಬಿಟ್ಟಿದ್ದೀರಾ, ಮುಗೀತು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀರಲ್ವಾ? ಹೌದು, ಉಪ್ಪು ಅದ್ರಲ್ಲಿ ಹಾಕೊಂಡು ಅಷ್ಟೇನೆ. ಆಮೇಲೆ ಬೇಕಂದ್ರೆ ನೋಡ್ಕೊಂಡು ಹಾಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಈಗ ನೆಕ್ಸ್ಟ್ ಗರಂ ಮಸಾಲ ಹಾಕಿ ಮೇಡಮ್. ಇದು ನಿಮ್ಮ ಮನೇಲಿ ಮಾಡಿರೋ ಗರಂ ಮಸಾಲ? ಹೌದಣ್ಣ, ಇದು ನಾನು ಮನೇಲೇ ಮಾಡ್ತೀನಿ. ಓಕೆ ಮೇಡಮ್. ಸೊ ಒಂದು ಸ್ಪೂನ್ ಅಷ್ಟು. ಆಯಿತು ಮೇಡಮ್. 1 ಸ್ಪೂನ್ ಗರಂ ಮಸಾಲ, ಮನೆಯಲ್ಲೇ ಮಾಡಿದ ಗರಂ ಮಸಾಲೆನೂ ತಂದಿದ್ದಾರೆ ನೋಡಿ. ಕಲ್ಲರ್ ಇಲ್ಲ, ಏನಿಲ್ಲ, ರುಚಿ ರುಚಿ. ಸೊ ಈಗ ಇದು ಕಟ್ ಮಾಡ್ಕೊಂಡಿರೋ ಪನ್ನೀರು ಹಾಕಿ ಮೇಡಮ್, ಹಾಕಿ ಮೇಡಮ್. ಈಗ ಪನ್ನೀರ್ ಬಟರ್ ಮಸಾಲಾಗೆ ಪನ್ನೀರೇ ಹೈಲೈಟ್ ಅಲ್ವಾ? ಹೌದು. ಇದೂ ನೀವು ಮನೆಯಲ್ಲೇ ಮಾಡಿರೋ ಪನ್ನೀರಾ? ಇಲ್ಲ ಇಲ್ವಾ? ಇದು ಇಲ್ಲಿ ನಮ್ಮ ಮನೆ ಹತ್ರ ಒಬ್ರು ಚೆನ್ನಾಗಿ ಮಾಡ್ತಾರೆ. ಓಕೆ ಓಕೆ. ಇಲ್ಲ, ತುಂಬ ಜನ ಏನು ಹೇಳ್ತಾರೆ ಅಂದ್ರೆ ಈಸಿ ಪನ್ನೀರೆಲ್ಲ ಮಾಡೋದು. ಈಸಿ ಅಣ್ಣ, ಬಟ್ ಇವ್ರು ಫ್ರೆಶ್ ಮಾಡ್ತಾರೆ. ಸೊ ಹಾಲು ಚೆನ್ನಾಗಿ ಕಾಯಿಸೋದು, ಹೊಡಿಯೋದು, ಹೌದು, ಬಟ್ಟೆ ಕಟ್ಟೋದು, ಎತ್ತಿಡೋದು, ಹೌದು, ಬೇಕಾದ ಸ್ಟೈಲಲ್ಲಿ ಕಟ್ ಮಾಡಿ ಮನೇಲಿ ಹಾಲು ಜಾಸ್ತಿ ಇದ್ದಾಗ ಮಾಡ್ಕೊಂತೀನಿ. ಬಟ್ ಇವತ್ತು ಈ ಹಾಲು ಹೊಡೆದೋಗುತ್ತಲ್ಲ, ಅದಕ್ಕೂ ಹೌದು ಅದನ್ನು ಮಾಡ್ಕೋಬಹುದು. ಸೊ ಇದಕ್ಕೆ ಇವಾಗ 1 ಫುಲ್ ಕಪ್ಪು ಕ್ರೀಮ್. ಎಲ್ಲ ಮಹಾರಾಜ ಫುಡ್ ಇದು ಒಂದು ಸ್ವಲ್ಪ ರಿಚ್ ಫುಡ್. ಬರೀ ಬಟರು ಅದಿದ್ದು ಹಾಕೋದ್ರಿಂದ. ಹೌದು. ಸೊ ಇದೊಂಥರ ಲೈಟ್ ಆರೆಂಜ್ ಕಲರ್ ಅಲ್ಲಿ ಬರುತ್ತಿದ್ದು. ಓಕೆ ಓಕೆ. ಇವಾಗಲೇ ಗೊತ್ತಾಯ್ತಲ್ಲ. ಸೊ ಇದು ರೋಟಿ, ಗೀ ರೈಸು, ಓಕೆ, ಅದ್ರ ಜೊತೆ ಎಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಈಗ ರೊಟ್ಟಿ ಮಾಡ್ಬಿಡೋಣ. ಪರೋಟ ರೆಡಿ ಇದೆ, ಅದನ್ನು ತರಿಸ್ಬಿಟ್ಟಿದ್ದೀನಿ, ರೆಡಿ ಪರೋಟ. ತವ ಇಡೋಣ, ಸ್ವಲ್ಪ ಪರೋಟ ಇದು ಹಾಕ್ತಿದ್ದಂಗೆ ಫೈನಲ್ ಟಚಪ್ಪಲ್ಲಿ ಇದನ್ನು ಮಾಡಿಬಿಡ್ತೀನಿ. ಡೆಫಿನೆಟ್ಲಿ. 2 ಪರೋಟ ತವವನ್ನು ತೆಗೆದುಕೊಂಡು ಬಾ. ಹಳದಿ ಹೋಗಿ ಬಾ. ಹಳದಿ ಅದು ಕುದೀತಾ ಇರ್ಬೇಕಾರೆ ಕಸ್ತೂರಿ ಮೆಥಿನ ಸ್ವಲ್ಪ ಹಿಂಗೆ ಕೈಯಲ್ಲಿ ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದ್ರೆ ತಟ್ಟೆಯಲ್ಲಿ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೋಬಹುದು. ಹೌದು, ಬಿಸಿ ಬಿಸಿ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಹೌದು ಇನ್ನೂ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಹೌದು. ಸೊ ಇದು ಕೊತ್ತಂಬರಿ ಎಲ್ಲ ಏನು ಹಾಕೋಂಗಿಲ್ಲ, ಏನು ನೆಸಿಟಿ ಇಲ್ಲ, ಏನಿಲ್ಲ, ಎಲ್ಲ ಕಾಸ್ಟ್ಲಿನೇ. ರಿಚ್ ಫುಡ್ ಫ್ರಮ್ ಪನ್ನೀರ್ ಬಟರ್ ಮಸಾಲಾ. ಲಾಸ್ಟಲ್ಲಿ ಒಂದು ಸ್ಪೂನ್ ಬೆಣ್ಣೆ ಅಷ್ಟೇ. ಓಕೆ ಓಕೆ. ಇದೊಂದು ಚೂರು ಕುದಿ ಬರೋವರೆಗೂ ಆಗ್ತಾ ಇರಲಿ. ಮೀನ್ ವೈಲ್ ನಾವು ರೊಟ್ಟಿ ಮಾಡ್ಬೋದಾ? ಹೌದು, ನಾವು ಹಿಟ್ಟೆ ಕಲ್ಸ್ಕೊಂಡು ಮಾಡ್ಕೊಬಿಡ್ಬೋದಾಯ್ತು. ನೀವು ಫಸ್ಟ್ ಹೇಳಿದರೆ ಹಿಟ್ಟು ನೆನೆಸ್ಬಿಟ್ಟು ನೀಟಾಗಿ ಸ್ವಲ್ಪ ನೆಂದಿದ್ರೆ ರುಚಿ ಜಾಸ್ತಿ ಅಲ್ವಾ? ಏನು ಅನಿಸ್ತು ಮೇಡಮ್ ನಮ್ಮ ಅಡುಗೆ ಮನೆ ನೋಡಿ? ಚೆನ್ನಾಗಿದೆ. ಹಾಂ, ಫಸ್ಟು ಏನು ಅನ್ಕೊಂಡೆ ಅಂದರೆ ಒಂದು ಸ್ಟುಡಿಯೋ ಸೆಟಪ್ ಥರ ಅನ್ಕೊಂಡ್ವಿ. ಬಟ್ ಇಲ್ಲ, ಇಲ್ಲಿ ಬಂದು ಅಡುಗೆ ಮಾಡಬೇಕು ಅಂದರೆ ಒಂದು ಮನೆ ಥರ ಫೀಲಿಂಗ್ ಇದೆ. ನಾವು ನಿಮ್ಮ ಮನೆಗೆ ಬಂದು ಹೋಗಿರೋದ್ರಿಂದ ನಮಗಿದು ಗೊತ್ತಿರೋ ಜಾಗ. ಸೊ ಹೊಸ ಜಾಗ ಅನ್ನೋದೇನಿಲ್ಲ, ಫೀಲಿಂಗ್ ಬರಲ್ಲ. ನೀವು ನಮಗೆ ತುಂಬ ವರ್ಷದಿಂದ ಗೊತ್ತು. ಸೊ ಅದರಿಂದ ಒಂದು ಸ್ವಲ್ಪ ಕಂಫರ್ಟ್ ಫ್ಯಾಕ್ಟರ್ ಜಾಸ್ತಿ. ಅದು ಇಂಪಾರ್ಟೆಂಟ್. ನಾನು ಫಸ್ಟ್ ಬಂದಾಗ ಮಾತೇ ಆಡಲಿಲ್ಲ ಇವರು, ಈಗ ನೋಡಿ ಸಿಕ್ಕಾಬಿಡೆ ಮಾತಾಡ್ತಾರೆ. ಇದಕ್ಕಿಂತ ಸ್ವಲ್ಪ ಪರೋಟಾಗೆ ಆಯಿಲ್ ಮುಂದೆ ಇದ್ರು ನಡೆಯುತ್ತೆ. ನೋಡಿ, ಮುಂಚೆ ಕಷ್ಟ ಇತ್ತು, ಐಟಮ್ಗಳು ಪರೋಟ ಮಾಡೋದು ಭಾಳ ಕಷ್ಟ. ಎಲ್ಲ ರೆಡಿಮೇಡ್, ಆದಷ್ಟು ರೆಡಿಮೇಡ್ನ ಅವಾಯ್ಡ್ ಮಾಡಿ. ಮನೆಯಲ್ಲೇ ಮಾಡಿ ರುಚಿಯಾಗಿ ತಿನ್ನಿ. ಅಂದರೆ ಮನೆಯಲ್ಲೇ ತರೋದು ಮೈದಾ. ಇವಾಗ ಗೋಧಿಲೂ ಬಂದಿದೆ, ಬೀಟ್ ಪರೋಟ ಎಲ್ಲ. ಎಮರ್ಜೆನ್ಸಿ ಯಾರೋ ಬಂದುಬಿಟ್ರು ನೆಂಟರು, ಮಾಡೋಕ್ಕಾಗಲ್ಲ ಅಂದಾಗ ಈ ಥರಕ್ಕೆ ಯೂಸ್ ಆಗುತ್ತೆ. ಇವಾಗ ನೋಡಿ ಬಂದುಬಿಟ್ರು ಪನ್ನೀರ್ ಬಟರ್ ಮಸಾಲ ಮಾಡಿ ಏನೋ ಅದಕ್ಕೆ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆ ಥರ ಅಂದಾಗ ನಾವು ಈ ಥರ ರೊಟ್ಟಿ ತರಬೇಕಾಗತ್ತೆ. ಇಲ್ಲಾಂದರೆ ನಾವೇ ಮಾಡ್ಕೊಂಡು ಮಾಡಿದಾಗ ರುಚಿನೂ ಬರುತ್ತೆ. ನೀವು ಪುಲ್ಕ ಇದೆಲ್ಲ ಮಾಡ್ತೀರಾ? ಮಾಡ್ತೀವಿ. ಅಲ್ಲ, ಇದು ಕಾಂಬಿನೇಷನು. ಇದಕ್ಕೆ ನನ್ನ ಚಿಕ್ಕ ಮಗಳಿಗೆ ಬಂದು ಪರೋಟಾನೇ ಇಷ್ಟ. ಓಕೆ. ಸೊ ಪರೋಟಾನೇ ಮಾಡೋದು. ಮಗಳು ಪ್ರಯುಕ್ತ ಇದನ್ನು. ಚಿಕ್ಕಮಗಳು ಹೆಸರು ಏನು ಹೇಳಿ? ಆರ್ನ. ಅವ್ರಿಗೆ ಪರೋಟ ಇಲ್ಲ ಅಂದರೆ ಪನ್ನೀರ್ ಬಟರ್ ಮಸಾಲ ಒಳಗಡೆ ಹೋಗಲ್ಲ. ಅವಳಿಗೆ ಗ್ರೀನ್ ಪನ್ನೀರು, ರೆಡ್ ಪನ್ನೀರು, ಆರೆಂಜ್ ಪನ್ನೀರು ಅಂತ ಕೇಳ್ತಾಳೆ. ಸೊ ಅದು ಯಾವ್ದು ಕೇಳ್ತಾಳೆ ನಾವು ಅದನ್ನ ಮಾಡ್ಕೊಡ್ಬೇಕಾಗುತ್ತೆ. ಗ್ರೀನ್ ಅಂದರೆ ಪಾಲಕ್ ಹಾಕ್ತೀರಾ? ಹೌದು. ಆಮೇಲೆ ರೆಡ್ ಅಂದರೆ ಒಂದು ಸ್ವಲ್ಪ ಟೊಮೆಟೊ ಗ್ರೇವಿನೇ, ಬಟ್ ಇನ್ನೊಂದು ಸ್ವಲ್ಪ ಬೇರೆ ಮಸಾಲ ಹಾಕ್ತೀವಿ. ಈಗ ಪರೋಟ ರೆಡಿಗಿದೆ, ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ನೋಡಿ, ಯಾವುದೇ ಆದ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಹಾಕಿ ಸಿಂಪಲಾಗಿ ಈರುಳ್ಳಿ, ಟೊಮೊಟೊ, ಬೆಣ್ಣೆ ಎಲ್ಲ ಬೇಯಿಸ್ಕೊಂಡ್ರಿ. ಒಂದು ಚೂರು ಚಿಲ್ಲಿ ಪೌಡ್ರ್ ಹಾಕಿದ್ರೆ, ಒಂದು ಚೂರು ಗೋಡಂಬಿ ಹಾಕಿದ್ರೆ, ಕಸ್ತೂರಿ ಮೇಥಿ ಹಾಕಿದ್ರೆ, ಸ್ವಲ್ಪ ಸಕ್ಕರೆ ಹಾಕಿದ್ರೆ, ಇಷ್ಟಾಕಿ ಇಷ್ಟು ಚೆನ್ನಾಗಿ ರುಚಿ ಇದೆ ಅಂದರೆ
ಮನೆಯಲ್ಲೇ ಮಾಡಿ 300-400 ಕೊಟ್ಟು ಪನ್ನೀರ್ ಬಟರ್ ಮಸಾಲ ತಿನ್ನಬಹುದು. ಹೌದಾ ಆರೋಗ್ಯವಾಗಿಯೂ ಚೆನ್ನಾಗಿರುತ್ತೆ. ಈ ಥರ ಅಡುಗೆ ಕಲ್ತ್ಕೋಬೇಕು ಅಂದರೆ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ನೋಡಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದ್ಸಲ ಬೆಲ್ ಬಟನ್ ಒತ್ಬಿಡಿ. ಈ ಥರ ರುಚಿಯಾದ ಅಡುಗೆನ ಬರ್ತಾ ಇರ್ತೀವಿ. ಈ ಥರ ಯಾರು ಬೇಕಾದರೂ ಬಂದು ಅಡುಗೆ ಮಾಡ್ಬೋದು. ಬನ್ನಿ, ನಿಮಗೆ ರುಚಿ ಬೇಕು ಅಂದರೆ ನಾವು ರೆಡಿಯಾಗಿದ್ದೀವಿ, ಮಾಡಿ ತೋರಿಸ್ತೀವಿ. ಖುಷಿಯಾಗಿ ತಿನ್ಬಿಡಿ. ನೋಡಿ ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಪನ್ನೀರ್ ಬಟರ್ ಮಸಾಲ ನೋಡಿ ಅಣ್ಣ, ತಿನ್ಬಿಡೋಣ. ನೀವು ಹೇಳಿದಿರಲ್ವಾ, ಎಲ್ಲೂ ನಮಗೆ ಆ ಟೊಮೊಟೊ ಫ್ಲೇವರ್ ಆಗಲಿ ಯಾವುದೂ ಇಲ್ಲ. ಕರೆಕ್ಟಾಗಿ ಹದವಾಗಿ ಬೆಂದಿದೆ. ಈರುಳ್ಳಿ ಫ್ಲೇವರು ಯಾವುದು ಬರದೆ ಒಂದು ಪನ್ನೀರ್ ಬಟರ್ ಮಸಾಲ ಹೆಂಗಿರುತ್ತೆ ಹೋಟೆಲ್ಗಿಂತ ತುಂಬ ಚೆನ್ನಾಗಿದೆ. ಈ ಥರ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಬಂದಾಗ ಪ್ರಪಂಚಕ್ಕೆ ನೀವು ತೋರಿಸ್ಕೊಡ್ತೀರ. ಈ ಥರ ಒಂದು ಒಳ್ಳೊಳ್ಳೆ ಅಡುಗೆ ಇರುತ್ತೆ, ಕಲ್ತ್ಕೊಳ್ಳಿ, ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳಿದ್ದು ನಂಗೆ ತುಂಬ ಖುಷಿಯಾಯಿತು. ಅದು ನೀವು ಬಂದು ಇದು 2ನೇ ಅಡುಗೆ ಮಾಡಿ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬಂದಿದ್ದಕ್ಕೆ ನಿಮಗೆ ಉತ್ಪೂರ್ವಕ ವಂದನೆಗಳು ಮೇಡಮ್. ಥ್ಯಾಂಕ್ ಯು ಅಣ್ಣ. ನಮ್ಮನ್ನು ಕರೆದು ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಚಾನ್ಸ್ ಅಲ್ಲ, ಇದು ನಿಮ್ಮ ಪ್ರೀತಿ, ಇದು ನಿಮ್ಮ ಮನೆ. ನೀವು ಬಂದಿದ್ದೀರಾ, ಈ ಥರ ಬರ್ತಾ ಇರ್ಬೋದು. ಎಲ್ಲರೂ ಅಡುಗೆ ಮಾಡ್ಬೋದು ಅಂದರೆ ಆ ರುಚಿ ಬೇಕು ಅಂತ ಎಲ್ಲರೂ ಕಲ್ತ್ಕೊಳ್ಳಿ. ಯಾಕಂದರೆ ಮನೆಗಳಲ್ಲಿ ಇವತ್ತು ಭಾರಿ ಮನೆಗಳಲ್ಲಿ ಗಲಾಟೆಗಳಾಗ್ತಿರೋದು ಅಡುಗೆ ಬರಲ್ಲ. ಸಣ್ಣಗೆಲ್ಲ ಅಡುಗೆಯಿಂದನೇ ದೊಡ್ಡ ಗಲಾಟೆಗಳಾಗ್ತದೆ. ಒಂದು ರುಚಿ ಕೊಟ್ಬಿಟ್ರೆ ಯಜಮಾನ ಜೊತೆ ಪ್ರೀತಿಯಾಗಿ ಎದ್ಬಿಟ್ರೆ ಮನೇಲಿ ಗಲಾಟೆನೇ ಇರಲ್ಲ. ಅದಕ್ಕೆ ಮೇಯ್ನ್ ಸೂತ್ರಧಾರರು ಅಡುಗೆ ಕಲಿಸಿದ್ರೆ ಯಾವತ್ತಿದು ರುಚಿಯಾಗಿರುತ್ತೆ. ನೀವು ಬಂದಿದ್ದಕ್ಕೆ ನಂಗೆ ತುಂಬ ಸಂತೋಷ ಆಯಿತು. ತುಂಬ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್.